ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೂ ಡೈಲಿ ಲಾಗ್ಸ್. ಭಕ್ತಿ ಎಲ್ಲಿರುತ್ತೆ ಅಲ್ಲಿ ಭಯ ಇರಲ್ಲ. ಮಧುರಮ್ಮ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಬನ್ನಿ, ಆಗಿದ್ರೆ ಏನೇನು ಪ್ರಿಪ್ರೇಷನ್ ನಡೀತಾ ಇದೆ ಅಂತ ನೋಡಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ಶನಿವಾರ ಮಧುರಮ್ಮ ಜಾತ್ರೆ ನಡೀತಾ ಇದೆ ಬ್ಯಾಂಗ್ಳೂರಲ್ಲಿ, ಹುಸ್ಕೂರಲ್ಲಿರುವ ಮಧುರಮ್ಮ ಜಾತ್ರೆ. ಶನಿವಾರ ತನು ನನಗೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾ ಇರ್ತಾಳೆ ಅವಾಗವಾಗ. ನಾನು ಹುಷಾರಾಗಿರಬೇಕು ತುಂಬಾ. ಆಮೇಲೆ ಮಧುರಮ್ಮ ದೇವಿ ಜಾತ್ರೆ ನಡೀತಾ ಇದೆ. ಸೊ ಅಲ್ಲಿ ಎಲ್ಲ ಟೆಂಟ್ ಹಾಕಿದ್ದಾರೆ ರಾಯಚಂದ್ರ ಫಸ್ಟ್ ಕ್ರಾಸಲ್ಲಿ. ಇದು 2ನೇ ವರ್ಷ ಅಲ್ವಾ ತಾನು ಮಾಡ್ತಾ ಇರೋದು? ಹಾಂ, 2ನೇ ವರ್ಷ. ಲಾಸ್ಟ್ ಇಯರ್ ಕೂಡ ಮಾಡಿದ್ರು ಇದೇ ಥರ. ಹಾಂ, 2ನೇ ವರ್ಷ ಹಬ್ಬ ನಡೀತಾ ಇರುತ್ತೆ. ನೀವು ಸ್ವಲ್ಪ ಜ್ವರ ಮಾತಾಡಿ. ಹಾಂ, ಹಬ್ಬ ನಡೀತಾ ಇರುತ್ತೆ. ಮಜ್ಜಿಗೆ ಪಾನಕ ಮಾಡ್ತಾ ಇರೋದು 2ನೇ ವರ್ಷ. ಓಕೆ, ಮಜ್ಜಿಗೆ ಪಾನಕ ಮಾಡ್ತಿದ್ದಾರೆ 2ನೇ ವರ್ಷ. ಹಬ್ಬ ಪ್ರತಿ ವರ್ಷ ಇದ್ದಿದೆ. ಸೊ ಇಲ್ಲೆಲ್ಲ ಟೆಂಟ್ ಹಾಕಿದ್ದಾರೆ ರೋಡ್ ಸೈಡ್ ಎಲ್ಲ. ನಮ್ಮ ರಾಯಚಂದ್ರ ಫಸ್ಟ್ ಕ್ರಾಸಲ್ಲಿ ಇರೋರು ಪ್ರತಿಯೊಬ್ಬರು ಕೂಡ ಬಂದು ಹೆಲ್ಪ್ ಮಾಡಿದ್ದಾರೆ. ಅಲ್ಲಿ ಮಜ್ಜಿಗೆ ಪಾನಕ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ ಪ್ರತಿಯೊಂದಕ್ಕೂ. ಸೊ ಎಲ್ಲರಿಗೂ ಮಧುರಮ್ಮ ದೇವಿಯ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ಳೋಣ ಅಲ್ವಾ? ನೋಡಿ, ಮಧುರಮ್ಮ ಜಾತ್ರೆಯಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡ್ತಿದ್ದಾರೆ. ಲಕ್ಷ್ಮಿ ಆಂಟಿ ಬಂದು ದಾಳಿಂಬೆ ಬಿಡಿಸ್ತಿದ್ದಾರೆ. ಮೇಘನಾ ಅಕ್ಕನೂ ಸೇಮ್ ಕೆಲಸ. ಇನ್ನು ಮೋನಿಶಾ ಅವರು ಸ್ವಲ್ಪ ಈರುಳ್ಳಿ ಏನೋ ಬಿಡಿಸ್ಕೊಡ್ತಾಯಿದ್ರು, ಅವರಮ್ಮ ದಿವ್ಯಾಕ್ಕ. ಆಮೇಲೆ ನಮ್ಮ ಯಜಮಾನ್ರು ಅಲ್ಲೇ ಇದ್ದಾರೆ. ಆಮೇಲೆ ಒಲ್ಲಿ ಆಂಟಿ ಹಾಯ್ ಮಾಡ್ತಿದ್ದಾರೆ. ಪ್ರಿಯಕ್ಕ ಅವರು ಒಲ್ಲಿ ಆಂಟಿಗೆ ನೋಡ್ತಿದ್ರು. ಆಮೇಲೆ ಹೇಮಕ್ಕ ಮತ್ತು ರಮೇಶ್ ಅಣ್ಣ ಕುಕುಂಬರ್ ಕಟ್ ಮಾಡ್ತಿದ್ದಾರೆ. ವಿನೋದಕ್ಕ ಅಂತೂ ನಮ್ಮ ಕ್ಯಾಮ್ರಾಗೆ ನೋಡ್ತಾನೇ ಇಲ್ಲ. ನಮ್ಮ ಕ್ಯಾಮ್ರಾ ಮೇಲೆ ಬೇಜಾರಂತ ಅನ್ಕೋತೀನಿ ಅವರಿಗೆ. ಮತ್ತು ಸುಕನ್ಯಾ ಆಂಟಿ ಬೇರೆ ಎಲ್ಲೋ ನೋಡ್ತಿದ್ದಾರೆ. ಇನ್ನು ನಮ್ಮ ಪುಟ್ಟ ಮಗು ಇಂದುಮತಿ ಅಂತೂ ಆಟ ಆಡೋ ಮಗು, ಅದು ಕೆಲಸ ಮಾಡ್ತಿದ್ದಾಳೆ ಅವಳು ಸಹ. ಸೊ ಖರ್ಬೂಜೆಲ್ಲ ನೋಡಿ ಪಾನಕ ಮಾಡೋಕ್ಕೆ. ಆಮೇಲೆ ಇವರೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಸೆಂದಿಲ್ ಅಂಕಲ್ಲು, ತಾತ, ಮನಿಯಣ್ಣ, ಪ್ರತಿಯೊಬ್ಬರು ಇವರಿಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಆಚೆ ನಿಂತ್ಕೊಂಡು. ಅದೇ ಜೋಶಲ್ಲಿ ಎಲ್ಲರೂ ಕುಕುಂಬರು, ಖರ್ಬೂಜು, ನಿಂಬೆಹಣ್ಣು ಎಲ್ಲರೂ ಎತ್ತಿ ಎತ್ತಿ ತೋರಿಸ್ತಾ ಇದ್ರು. ಅಂಕಲ್ ಟಿಫನ್ ಆಯ್ತಾ ಎಲ್ಲಾರ್ದು? ಎಲ್ಲಾರ್ದಾಯ್ತು. ಚಿಕ್ಕ ಚಿಕ್ಕ ಮಕ್ಕಳು, ಹೆಣ್ಮಕ್ಳೆಲ್ಲ ಬಂದು ಈ ಈರುಳ್ಳಿ ಚಿಪ್ಪನ್ನು ಬಿಡಿಸಿ ಪಾಪ ಕಣ್ಣಲ್ಲಿ ಎಷ್ಟು ನೀರು ಹೇಳಿ ಅಂಕಲ್. ಅಂಕಲ್ ಏನ್? ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು, ಹೆಣ್ಣು ಮಕ್ಕಳು ಪಾಪ ಈರುಳ್ಳಿ ಚಿಪ್ಪನ್ನು ಬಿಡಿಸಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಈ ಮಧುರಮ್ಮ ಜಾತ್ರೆಗೋಸ್ಕರ ತುಂಬಾ ಕಷ್ಟ ತನು ಅಳ್ಬೇಡ, ತನು ಪ್ಲೀಸ್, ದೇವರಿಗೆ ಚೆನ್ನಾಗಿಟ್ಟಿರ್ಲಿ. ಅಯ್ಯೋ ಲೋಕಿ ಅಳ್ತಿದ್ದಾಳೆ. ಲೋಕಿ ಇಷ್ಟು ಬೇಗ ಲೋಕಿ ಅಳ್ಬೇಡ. ಲೋಕಿ ನೋಡಿ, ಲೋಕಿ ಅಳ್ತಿದ್ದಾಳೆ. ಸ್ಕೂಲ್ಗೆ ರಜಾ ಕೊಟ್ಟಿದ್ದಾರೆ ಅಂತ ಹೇಳಿ ಅಲ್ವಾ ಲೋಕಿ? ಲೋಕಿ ಮತ್ತೆ ತನು ಜಾಯಿನ್ ಆಗಿದ್ದಾರೆ ಇವಾಗ. ತನು ಅಳ್ಬೇಡ ತನು ಪ್ಲೀಸ್. ತನು ಇವತ್ ಮಧುರಮ್ಮ ಜಾತ್ರೆ ಇದೆ. ತನು ಅಳ್ಬೇಡ ತನು. ಸ್ಕೂಲ್ ರಜಾ ಕೊಟ್ಟಿದ್ ಕಳ್ತಿದ್ಯಾ? ನೋಡಿ ಅಂಕಲ್, ಸ್ಕೂಲ್ಗೆ ಎಷ್ಟು ಇದು ಮಾಡ್ತಾಳೆ ಅಂದ್ರೆ ಅಂಕಲ್ಗೆ ಅಂಕಲ್ ಬಿಸಿ ಆಗಿದ್ದಾರೆ ಈರುಳ್ಳಿ ಕಟ್ ಮಾಡೋದ್ರಲ್ಲಿ ಅಲ್ವಾ ಅಂಕಲ್? ಅಂಕಲ್ ಯಾವಾಗ್ಲೂ ಮಾತು ಕಡಿಮೆ, ಕೆಲಸ ಜಾಸ್ತಿ. ಆಮೇಲೆ ಕಾಯಕವೇ ಕೈಲಾಸ ಅನ್ನೋರು ಅಂಕಲ್. ಅವ್ರು ಕೆಲಸ ಮಾಡ್ತಾ ಇರೋದು ನೋಡಿದ್ರೆ ಹಂಗ ಅನ್ಸುತ್ತೆ ನನಗೆ ಅಲ್ವಾ ಅಂಕಲ್? ಕರೆಕ್ಟ್ ಅಲ್ವಾ ಅಂಕಲ್ ನಾನು ಹೇಳಿದ್ದು? ಅಂಕಲ್ ಕ್ಯಾಮ್ರಾಗ ನೋಡಿ, ಏನಾದ್ರು ಹೇಳಿ ಅಂಕಲ್. ಕ್ಯಾಮ್ರಾಗ ನೋಡಿದ್ರೆ ಕೈ ಕೋತೀರಾ, ಅದಕ್ಕೆ. ನಮ್ಮ ಸೆಂದಿಲ್ ಅಂಕಲ್ ಫೋನಲ್ಲಿ ಮಾತಾಡ್ತಿದ್ದಾರೆ. ಏನಾದ್ರು ಹೇಳಿ ಅಂಕಲ್ ಮಧುರಮ್ಮ ಜಾತ್ರೆ ಬಗ್ಗೆ. ಮಧುರಮ್ಮ ಜಾತ್ರೆ ಬಗ್ಗೆ ಹೇಳೋದಕ್ಕೆ ಏನಿಲ್ಲ. ನಮ್ಮ ಹೆಣ್ಮಕ್ಳ ವಿಷಯ ಹೇಳ್ಬೇಕಂದ್ರೆ ತುಂಬಾ ಹೇಳೋದಿದೆ. ಪಾಪ ಬೆಳಗ್ಗೆಯಿಂದ ತುಂಬಾ ಕಷ್ಟ ಪಡ್ತಾ ಇದಾರೆ. ಏನು ಇಲ್ಲಿ ಗಂಡೂರು ಇಬ್ಬರೇ ಇರೋದು, ನಾವು ಇಬ್ರೆ. ತುಂಬಾ ಹೆಣ್ಮಕ್ಳು ತುಂಬಾ ಕಷ್ಟ ಪಡ್ತಾ ಇದಾರೆ ಮಧುರಮ್ಮ ಜಾತ್ರೆಗೆ. ಸೊ ಟೆಂಟ್ ಹತ್ರ ಬಂದಿದ್ದೀನಿ ನೋಡಿ. ಇಲ್ಲಿ ಅಂಕಲ್ ಕೂತಿದ್ದಾರೆ. ಹಾಯ್ ಹೇಳಿ ಅಂಕಲ್ ನಮ್ಮ ಆಡಿಯನ್ಸ್ಗೆ, ನಮ್ಮ ಫ್ರೆಂಡ್ಸ್ಗೆ ನೋಡಿ ಹಾಯ್ ಹೇಳ್ತಿದ್ದಾರೆ. ಸೊ ಟೆಂಟ್ ನೋಡಿ ಈ ಥರ ಟೆಂಟ್ ಹಾಕಿದ್ದಾರೆ. ಇವಾಗ ಸ್ವಲ್ಪ 1 ಅವರ್ ಒಳಗಡೆ ಇಲ್ಲಿ ಎಲ್ಲ ಬಂದು ಫುಲ್ ಜಾತ್ರೆ ಆಗ್ತಾ ಇರುತ್ತೆ. ಇಲ್ಲೇ ಅಪೋಸಿಟಲ್ಲಿ ಐಶ್ವರ್ಯ ಸ್ಪಿರಿಟ್ ಇದೆ. ಐಶ್ವರ್ಯ ಸ್ಪಿರಿಟ್ ಏನು ಕ್ಲೋಸ್ ಮಾಡಿದ್ದಾರೆ ಗೊತ್ತಾ ತಾನು? ಗೊತ್ತಿಲ್ಲ. ಮಜ್ಜಿಗೆ ಪಾನಕ ರೆಡಿ ಮಾಡ್ತಾ ಇದೀವಲ್ವಾ, ನಾವೇ ಕ್ಲೋಸ್ ಮಾಡಿಸಿದೀವಿ ಐಶ್ವರ್ಯ ಸ್ಪಿರಿಟ್ನ. ಇಲ್ಲಿ ಮಜ್ಜಿಗೆ ಪಾನಕ ಮಾಡ್ತಾ ಇದೀವಿ ಅದಕ್ಕೆ. ಸೊ ಇಲ್ಲಿ ಮಧುರಮ್ಮ ತೇರು ಎಳ್ಕೊಂಡು ಹೋಗ್ತಿರ್ತಾರೆ. ತೇರು ತಗೊಂಡು ಹೋಗುವಾಗ ಜನ ಎಲ್ಲ ಇಲ್ಲಿಂದ ಹೋಗ್ತಾ ಇರ್ತಾರೆ. ಅವರಿಗೋಸ್ಕರ ಇಲ್ಲಿ ಪಾನಕ, ಒಟ್ಟಿನಲ್ಲಿ ಇಲ್ಲಿ ಹೋಗೋರ್ಗಿನೂ ಮಜ್ಜಿಗೆ ಪಾನಕ ಎಲ್ಲ ಕೊಡ್ತಾರೆ. ಇದೊಂದು ಚಿಕ್ಕ ಕೆಲಸ ನನಗೆ ಹೇಮಕ್ಕ ಹೇಳಿದ್ರು. ಅದಕ್ಕೆ ನಾನು ಸಹ ಸ್ವೀಟ್ ಕಾರ್ನ್ ಎಲ್ಲ ವಾಶ್ ಮಾಡಿ 2 ಪಾತ್ರೆಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೆ. ಸೊಸೆ ಆಯ್ತಾ? ಇವಳು ದೊಡ್ಡ ಸೊಸೆ, ಇವಳು ಚಿಕ್ಕ ಸೊಸೆ. ಇವಳು ಪ್ರತೀಕ್ಷ. ಯಾಕೆ ತೊಳ್ತಿದ್ಯಾ ಪ್ರತುಮ? ಇವಳು ಅಯ್ಯೋ ಅಳ್ತಾವಳೆ. ಎಲ್ಲರೂ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ನಾವೆಲ್ಲ ರೆಸ್ಟ್ ತಗೋತಾ ಇದೀವಿ ಅಲ್ವಾ ದೀಕ್ಷು? ಯಾಕಾಗ ಸುಳ್ಳು ಹೇಳ್ತೀರಾ? ಬಂದಿದೆ ಇವಾಗ. ರೂಪಕ್ಕ ಬಂದ್ಬಿಟ್ಟಿದ್ದಾರೆ. ರೂಪಕ್ಕ ಹೇಗಿದ್ದೀರಾ? ಈಗ ಡ್ರಮ್ಮಲ್ಲಿ ನೋಡ್ತಾ ಇರೋದು ಏನಂದರೆ ಪಾನಕ.
ಇದು ಕರ್ಬೂಜ್, ಬೆಲ್ಲ ಮತ್ತು ನೀರು ಎಲ್ಲ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಪಾನಕ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಹೂವಿನ ಮಾಲೆ ಎಲ್ಲ ಹಾಕ್ತಿದ್ದಾರೆ ಟೆಂಟಿಗೆ. ಪೂಜೆ ಮಾಡಬೇಕಲ್ವಾ, ಭಕ್ತರಿಗೆ ಹಂಚುವ ಮೊದಲು ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ತಿದ್ದಾರೆ. ಸೊ ಇಲ್ಲಿ ಮಜ್ಜಿಗೆ ರೆಡಿ ಆಗಿದೆ ಆಲ್ರೆಡಿ. ಸೌತೆಕಾಯಿ ಇದೆಲ್ಲ ಕೊತ್ತಂಬರಿ ಹಾಕಿದ್ದಾರೆ, ದಾಳಿಂಬೆ, ಸೌತೆಕಾಯಿ, ಕೊತ್ತಂಬರಿ, ಈರುಳ್ಳಿ ಪ್ರತಿಯೊಂದು ಹಾಕಿದ್ದಾರೆ. ಇಲ್ಲಿನೂ ರೆಡಿ ಮಾಡ್ತಾ ಇದ್ದಾರೆ. ಹೆಸರು ಬೆಳೆಗೆ ಎಲ್ಲ ರೆಡಿ ಆಗಿದೆ. ರಮೇಶನ ಕಟ್ ಮಾಡ್ತಿದ್ದಾರೆ ಸೌತೆಕಾಯಿ. ಅಂಕಲ್, ಅಯ್ಯೋ ಅಂಕಲ್ ಯಾವಾಗಿಂದ ಮಾಡ್ತಿದ್ದಾರೆ. ಅದೇ ಇಲ್ಲಿ ರಮೇಶನ ಆ ಕಡೆ ಇದ್ರು, ಇವಾಗ ಈ ಕಡೆ ಬಂದು ಜಾಯ್ನ್ ಆಗವ್ರೆ. ಮತ್ತೆ ಏನ್ ಹೇಳ್ತೀರಾ ಅಂಕಲ್? ಎಲ್ಲ ಏನಿಲ್ಲ, ಇನ್ನು ಕೆಲವೇ ಹೊತ್ತಲ್ಲಿ ಮಜ್ಜಿಗೆ ಪಾನಕ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ. ಓಕೆ ಓಕೆ, ಎಲ್ಲರೂ ಬನ್ನಿ, ವಿನಂತಿ. ಹೇಳಿ ಅಂಕಲ್, ಇವಾಗ ಏನೋ ಹೇಳಿದ್ರೆ ಅಂಕಲ್. ಓಕೆ ಓಕೆ, ಇವತ್ತು ಈ ಥರ ರೆಡಿ ಆಗ್ತಾ ಇದ್ದೀನಿ ಅಂದರೆ ಏನೋ ಒಂದು ಫೆಸ್ಟಿವಲ್ ಇದೆ ಅಂತ ಅರ್ಥ. ಸೊ ಅದೇ ನಮ್ಮ ಹುಸ್ಕೂರಲ್ಲಿರುವ ಮಧುರಮ್ಮ ಜಾತ್ರೆ ಇದೆ, ಎಲ್ಲರೂ ರೆಡಿ ಆಗ್ತಿದ್ದಾರೆ. ಸೊ ಇವಾಗ ನಾನು ವಿಯರ್ ಮಾಡಿದ್ದೀನಲ್ಲ ಈ ಡ್ರೆಸ್ಸು, ಇದೇ ಥರ ಡ್ರೆಸ್ಸು ಒಂದು 4-5 ಜನ ತೊಗೊಂಡಿದ್ದೀವಿ. ಸೇಮ್ ಡ್ರೆಸ್ಸು ಮತ್ತು ಸೇಮ್ ಇಯರಿಂಗ್ಸ್ ತೊಗೊಂಡಿದ್ದೀವಿ. ಒಂದು 5 ಜನ, 4 ಇಲ್ಲ 5 ಜನ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೀನಿ ನಾನು. ಜಸ್ಟ್ ಇವಾಗ ಹೇರ್ ಸ್ಟೈಲ್ ಮಾಡಬೇಕು. ಅದು ಅಶ್ವಿನಿ ಅವರು ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಯಾವ ಥರ ಹೇರ್ ಸ್ಟೈಲ್ ಮಾಡ್ತಾರಂತ ಕ್ಯೂರಿಯಾಸಿಟಿ ನನಗಿದೆ. ಸೊ ನಾನು ನಿಮಗೆ ಇಯರಿಂಗ್ಸ್ ತೋರಿಸ್ತೀನಿ. ಸೇಮ್ ಇಯರಿಂಗ್ಸು, ಈ ಥರ ಇಯರಿಂಗ್ಸ್ ಇದೆ ನೋಡಿ. ಈ ಥರ ಇಯರಿಂಗ್ಸ್ ತೊಗೊಂಡಿದ್ದೀವಿ. ಸ್ವಲ್ಪ ತನುದು ಮತ್ತು ಕಾವ್ಯ ಸಿಸ್ಟರ್ದು ಸ್ವಲ್ಪ ಡಿಸೈನ್ ಚೇಂಜ್ ಇದೆ. ಈ ಥರ ಇಯರಿಂಗ್ಸ್ ಇದೆ. ಬಟ್ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ, ಏನಂದರೆ ಅಶ್ವಿನಿಯವರು ನಾನು ಹೇಳ್ತೀನಿ ಅವರಿಗೆ, ಅಶ್ವಿನಿ ಅವರಿಗೆ ಈ ಥರ ಇಯರಿಂಗ್ಸ್ ಇದೆ. ಸೊ ಇದು ಇಯರಿಂಗ್ಸ್ ನಾನು ಹಾಕೋಬೇಕು, ಅದೇ ಥರ ನನಗೆ ಹೇರ್ ಸ್ಟೈಲ್ ಮಾಡಿ ಅಂತ. ಅದೇ ಥರ ಮಾಡ್ತಾರ ಇಲ್ಲ ಅಂತ ನೋಡೋಣ. ಈ ಥರ ರೆಡಿ ಆಗ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ಯಾ ಲೋಕಿ? ಹಾಂ, ನಿಜ ಹೇಳಿಲ್ಲ ಅಂದರೆ ತೆಗೆದುಬಿಡ್ತೀನಿ ನಾನು. ಹೇಳ್ತಾರೆ ಅಶ್ವಿನಿ ಅವರು, ಚೆನ್ನಾಗಿ ಕಾಣಿಸ್ತಿದ್ಯಾ? ನಿಜ ಹೇಳಿ. ಸ್ವಲ್ಪ ಮಗುಗೆಲ್ಲ ಅದು ಇನ್ನ ಸ್ವಲ್ಪ ಮುಖ ಎಲ್ಲ ವಾಶ್ ಮಾಡಿ. ಇದಕ್ಕೆ ಏನಂತಾರೆ ಲೋಕಿ? ಸೈಡ್ಗೆ ಕಿವಿಯೋದು ಮಾಟಿ. ಹಾಂ, ಮಾಟಿ ಅಂತಾರಂತೆ. ಈ ಮಾಟಿ ನಾವು ಫಸ್ಟ್ ಟೈಮ್ ನಾನು ಹಾಕೋತಾ ಇದ್ದೀನಿ. ಮನಿಯಣ್ಣ ಹಾಯ್ ಮಾಡ್ತಾವ್ರೆ. ಹಾಯ್ ಅಣ್ಣ. ನೀವು ಬೇಗ ಪ್ಲೀಸ್. ಅಣ್ಣ ಬರೋವರೆಗೂ ಸ್ವೀಟ್ ಮಾಡು. ನೀವು ಅಷ್ಟು ಮಗುಗೆಲ್ಲ ಹಚ್ಕೊಂಡಿದ್ದಾನೆ. ಲೋಕಿ ಇರು ಲೋಕಿ. ಈ ಥರ ರೆಡಿ ಆಗಿದೆ. ಇನ್ನೂ ಸ್ವಲ್ಪ ರೆಡಿ ಆಗಬೇಕು. ಮುಖಕ್ಕೆಲ್ಲ ಫೇಸ್ ವಾಶ್ ಎಲ್ಲ ಹಚ್ಕೊಂಡು ಬರ್ಬೇಕು. ಪೌಡರ್ ಲ್ಯಾಕ್ಮಿ ಏನೇನಿದೆ ಅದೆಲ್ಲ ಹಚ್ಕೊಂಡು ಬರಬೇಕು. ಓ, ನನ್ನನ್ನು ಬಿಡಬೇಡ ಅಂತವ್ರೆ. ನೀವು ಬೇಗ ರೆಡಿಯಾಗಿ ಪ್ಲೀಸ್. ನೋಡಿ, ಅಶ್ವಿನಿ ಅವ್ರು ನಮಗೆ ರೆಡಿ ಮಾಡಿದ್ರು. ಎಲ್ಲಿ ಕಾಣಿಸ್ತಾ ಇಲ್ಲ ಕತ್ಲಲ್ಲಿ ನೀವು. ಲೋಕಿ ನಾನು ರೆಡಿ ಆಗಿದ್ದೀವಿ, ಪಾಪ ಅವ್ರು ರೆಡಿ ಆಗಿಲ್ಲ, ಅವ್ರ ಮಗು ಮಲಗಿದ್ದಾಳೆ. ಸೊ ರೆಡಿಯಾಗಿ ಅವರು ಕೂಡ ಬರ್ತಾರೆ. ಪ್ರತೀಕ್ಷಾ ಎದ್ದೇಳಬೇಕಲ್ವಾ? ಮತ್ತೆ ಏನಾದರೂ ಹೇಳ್ತೀಯಾ? ಹೇಳು ಲೋಕಿ. ಇವರು ಟಾಪರ್ ಸ್ಕೂಲ್ ತಾನೇ? ಹಾಂ, ಸ್ಕೂಲಲ್ಲಿ ಟಾಪರ್ ಇವರು. ಇವರಿಬ್ರು ಫ್ರೆಂಡ್ಸ್ ಒಂದೇ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾರೆ. ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಓಕೆ. ಲಕ್ಷ್ಮಿ ಆಂಟಿ, ಅಂಕಲ್, ಅಣ್ಣ ಎಲ್ಲ ರೆಡಿ ಆಗಿದ್ದಾರೆ. ಆಂಟಿ ಚೆನ್ನಾಗಿ ಕಾಣಿಸ್ತಿದ್ದೀರಾ? ನಾನು ಹೆಂಗೆ ಕಾಣಿಸ್ತಿದ್ದೀನಿ ಆಂಟಿ? ಚೆನ್ನಾಗಿ. ಅಂಕಲ್ ನಗ್ತಾವ್ರೆ. ಯಾಕೆ ಅಂಕಲ್? ನೋಡಿ, ಅಂಕಲ್ ಫುಲ್ ಖುಷಿಯಲ್ಲಿದ್ದಾರೆ. ಆಂಟಿ ಚೆನ್ನಾಗಿ ಕಾಣಿಸ್ತಿದಾರಂತ ಅಲ್ವಾ ಅಂಕಲ್? ಹ್ಞೂ ಅಂತೆ ಅಂಕಲ್. ಏನ್ ತಾತ, ರೆಡಿ ಆಗಿದ್ದೀರಾ ಜಾತ್ರೆಗೆ? ನೋಡಿ, ತಾತ ಎಲ್ಲ ಕೂತಿದ್ದಾರೆ ಆಲ್ರೆಡಿ ಬಂದ್ಬಿಟ್ಟು. ಇನ್ನು ಯಾರು ಬಂದಿಲ್ಲ ತಾತ, ಎಲ್ರಿಗೂ ವೇಟ್ ಈಗ. ಏನ್ ತಾತ? ತಾತ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಲೇಡೀಸ್ ಎಷ್ಟು ಲೇಟ್ ಮಾಡ್ತಾರೆ ಅಂತ. ಬರ್ತಾರೆ ತಾತ. ಇಲ್ಲಿ ನೋಡಿ, ತಾತ ಕಂಪ್ಲೇಂಟ್ ಮಾಡ್ತಿದ್ದಾರೆ, ಲೇಡೀಸ್ ಎಷ್ಟು ಲೇಟ್ ಮಾಡ್ತಾರೆ ಅಂತ. ತುಂಬಾ ಲೇಟ್ ಮಾಡ್ತಾರೆ. 10 ನಿಮಿಷ